ಮಂಡ್ಯದಲ್ಲಿ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಾ ಇದೆ, ಜೋರಾಗ್ತಾ ಇದೆ ಹನುಮ ಧ್ವಜ ದಂಗಲ್. ಕೆರಗೋಡು ಗ್ರಾಮದಿಂದ ಮಂಡ್ಯದತ್ತ ಪಾದಯಾತ್ರೆ ಸ್ಟಾರ್ಟ್ ಆಗಿದೆ. ಹನುಮ ಧ್ವಜ ಇಳಿಸಿದ್ದನ್ನ ಖಂಡಿಸಿ ಹೋರಾಟವನ್ನ ಮಾಡಲಾಗ್ತಾ ಇದೆ. ಇನ್ನು ಪಾದಯಾತ್ರೆಗೆ ಕರೆಯನ್ನ ಕೊಟ್ಟಿದ್ದು ಬಿಜೆಪಿ ಹಾಗೇನೆ ಜೆಡಿಎಸ್ನ ನಾಯಕರು, ಪ್ರಮುಖ ನಾಯಕರು ಪಾದಯಾತ್ರೆಯಲ್ಲಿ ಆಲ್ರೆಡಿ ಪಾಲ್ಗೊಂಡಿದ್ದಾರೆ. ಪ್ರೀತಮ್ ಗೌಡ, ಸುರೇಶ್ ಗೌಡ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದಾರೆ. ಸರ್ಕಾರದ ವಿರುದ್ಧ ದೋಸ್ತಿ ನಾಯಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಮ್ಮೆ ಹಿಂದುತ್ವದ ಅಜೆಂಡಾವನ್ನ ಮುಂದಿಟ್ಕೊಂಡು ಲೋಕಸಭೆ ಚುನಾವಣೆಯನ್ನ ಎದುರಿಸೋದಕ್ಕೆ ದೋಸ್ತಿ ನಾಯಕರು ಮುಂದಾಗಿದ್ದಾರೆ. ಹನುಮ ಧ್ವಜ ದಂಗಲನ್ನ ಜೀವಂತವಾಗಿರಿಸುವಂತ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಸರ್ಕಾರದ ವಿರುದ್ಧ ಹೋರಾಟವನ್ನ ನಡೆಸೋದಕ್ಕೆ ಇದೀಗ ದೋಸ್ತಿ ನಾಯಕರು ಮುಂದಾಗಿದ್ದಾರೆ. ಕನ್ನಡ ನಾಡು ಅಂತಂದ್ರೆ ಅದು ಹನುಮ ಜಯಂತಿ ಇರುವಂತ ನಾಡು. ಇವತ್ತು ಸಾಕ್ಷಾತ್ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಜನ್ಮ ತಾಳಿರುವಂತ ಹನುಮಂತನ ಒಂದು ವಿಚಾರಕ್ಕೆ ಈ ರೀತಿ ಕರ್ನಾಟಕ ರಾಜ್ಯ ಸರ್ಕಾರ ರಾತ್ರೋರಾತ್ರಿ ಕಳೆದ 40 ವರ್ಷಗಳಿಂದ ಕೂಡ ಇವತ್ತೇನು ಈ ಗ್ರಾಮದಲ್ಲಿ ಹನುಮ ಧ್ವಜವನ್ನ ಅವರು ಹಾರಿಸ್ತಾನೆ ಇದ್ದಾರೆ. ಆದ್ರೆ ಇವತ್ತು ಇದ್ದಕ್ಕಿದ್ದ ಹಾಗೆ ಅಂದ್ರೆ 40 ವರ್ಷಗಳಿಂದ ಹಾರಿಸ್ತಾ ಇರುವಂತಹ ಧ್ವಜವನ್ನ ಏಕಾಏಕಿ ರಾತ್ರೋರಾತ್ರಿ ಬಂದು ಇಳಿಸಿ ರಾಷ್ಟ್ರ ಧ್ವಜವನ್ನ ಇವತ್ತೇನು ಅವರು ಹಾರಿಸುವಂತ ಒಂದು ಪ್ರಯತ್ನ ಸರ್ಕಾರ ಮಾಡಿದೆ. ಮಾಜಿ ಶಾಸಕ ಪ್ರೀತಮ್ ಗೌಡ ಅವರನ್ನ ನಮ್ಮ ಪ್ರತಿನಿಧಿ ಸುನಿಲ್ ಮಾತಾಡಿಸಿದ್ದಾರೆ, ನೋಡೋಣ. ಮಂಡ್ಯದ ಕೆರಗೋಡಿನಲ್ಲಿ ಹನುಮ ಧ್ವಜ ಇಳಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಕೆರಗೋಡು ಗ್ರಾಮಸ್ಥರು ಹಾಗೂ ಬಿಜೆಪಿ ಜೆಡಿಎಸ್ ನಾಯಕರು ಕೂಡ ಪಾದಯಾತ್ರೆಯನ್ನ ಮಾಡ್ತಾ ಇರುವಂತದ್ದು. ಪಾದಯಾತ್ರೆ ಈಗಾಗಲೇ ಕೆರಗೋಡು ಗ್ರಾಮದಿಂದ ಹೊರಟು ಏನು ಮಂಡ್ಯ ರಸ್ತೆಯಲ್ಲಿ ಹೋಗ್ತಾ ಇರುವಂತದ್ದು. ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು, ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಏನು ಕೆರಗೋಡು ಗ್ರಾಮಸ್ಥರು ಹಾಗೆ ಬಿಜೆಪಿ ಜೆಡಿಎಸ್ ಹಾಗೂ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗಿರುವಂತದ್ದು. ಹಾಗೆ ಇಲ್ಲಿ ನೀವು ಗಮನಿಸಬಹುದು, ಮಾಜಿ ಶಾಸಕರಾಗಿರ್ತಕ್ಕಂಥ ಸುರೇಶ್ ಗೌಡ್ರು, ಪ್ರೀತಮ್ ಅವರು ಹಾಗೆ ಒಂದಷ್ಟು ಮಂಡ್ಯದ ಬಿಜೆಪಿ ಮುಖಂಡರುಗಳು ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗಿರುವಂತದ್ದು. ಹಾಗೆ ಪಾದಯಾತ್ರೆಯಲ್ಲಿ ಬರ್ತಾ ಇದ್ದಾರೆ, ಅವ್ರನ್ನ ಮಾತನಾಡಿಸುವಂತ ಕೆಲಸವನ್ನು ಮಾಡ್ತೀನಿ. ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಏನ್ ಹೇಳ್ತೀರಾ ಸರ್? ಇದು ಇಡೀ ಹಿಂದೂ ಸಮಾಜ ಒಟ್ಟಾಗಿ ಬರ್ತಿರೋಂಥದ್ದು. ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಾರೆ ಇದರಲ್ಲಿ ಯಾವುದೇ ರಾಜಕಾರಣ ಇಲ್ಲ. ಒಂದು ಸಮಾಜವನ್ನ ಶೋಷಣೆ ಮಾಡಬೇಕು ಅಂತೇಳಿ ಹೊರಟಾಗ ಸಮಾಜ ತನ್ನ ಭಾವನೆಯನ್ನ ವ್ಯಕ್ತಪಡಿಸೋದಕ್ಕೆ ಈ ಕಾಲ್ನಡಿಗೆಯನ್ನ ಮಾಡ್ತಾ ಇದೆ. ಅಲ್ಲ ಸರ್, ರಾಷ್ಟ್ರಧ್ವಜ ಹಾರಿಸಬೇಕು ಅಂತಂದ್ರೇನೆ ಈ ರೀತಿ ವಿರೋಧಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಸರಿನಾ ಅಂತ ಕಾಂಗ್ರೆಸ್ ಅವರು ಪ್ರಶ್ನೆಗಳು ಮಾಡ್ತಾ ಇರುವಂತದ್ದು. ಆ ಪ್ರಶ್ನೆ ಅವ್ರು ಉತ್ತರ ಕಂಡ್ಕೋಬೇಕು. ನಮ್ದು ಕೇಳ್ತಾ ಇರೋಂಥದ್ದು ರಾಷ್ಟ್ರಧ್ವಜವನ್ನು ಹಾರಿಸೋಣ, ಆದ್ರೆ ಒಂದು ಸಮಾಜದ ಮನಸ್ಥಿತಿಗೆ ಅಚಾತುರ್ಯ ಮಾಡುವಂತ ಕೆಲಸವನ್ನು ಮಾಡಬಾರ್ದು. ಹಿಂದೂ ಸಮಾಜಕ್ಕೆ ಬಾವುಟವನ್ನ, ಆ ಸ್ತಂಭವನ್ನ ವೈಯಕ್ತಿಕವಾಗಿ ಅನೇಕ ನಾಯಕರುಗಳು ತಮ್ಮ ಸ್ವಂತ ಹಣದಿಂದ ಆ ಧ್ವಜಸ್ತಂಭವನ್ನು ಹಾಕೊಂಡಿದ್ದಾರೆ. ಅದ್ರ ಮೇಲೆ ಹನುಮ ಧ್ವಜವನ್ನು ಹಾರಿಸೋಂತ ಕೆಲಸವನ್ನು ಗ್ರಾಮಸ್ಥರು ಮಾಡಿದ್ದಾರೆ. ಅವ್ರು ರಾಷ್ಟ್ರಧ್ವಜ ಹಾರಿಸಬೇಕಿತ್ತ, ಪಕ್ಕದಲ್ಲಿ ಇನ್ನೊಂದು ಸ್ತಂಭ ಮಾಡಿದ್ರೆ ಎಲ್ಲರೂ ಒಟ್ಟಿಗೆ ಮಾಡ್ತಿದ್ವಿ. ಈಗ ನಮ್ದು ಏನೂ ತಕರಾರಿಲ್ಲ. ನಮ್ ತಕರಾರಿರೋಂಥದ್ದು ಹನುಮ ಧ್ವಜವನ್ನು ಇಳಿಸಿದ್ರ ಬಗ್ಗೆ ಅಷ್ಟೇ. ಅಲ್ಲ, ಕಂಬ ಮಾಡೋವರೆಗೂ ಸುಮ್ನಿದ್ರು, ಗುದ್ಲಿ ಪೂಜೆ ಮಾಡುವಾಗ ಸುಮ್ನಿದ್ರು, ಈ ಜಾಗ ಬೇಡ ಆ ಜಾಗದಲ್ಲಿ ಮಾಡಿ ಈ ಒಂದು ಧ್ವಜಸ್ತಂಭನ ಅಂತ ಹೇಳುವಾಗ ಶಾಸಕರಿದ್ರು. ಆದ್ರೆ ಈಗ ಕಂಬ ಧ್ವಜಸ್ತಂಭ ಹಾಕಿದ್ಮೇಲೆ, ಹನುಮ ಬಾವುಟ ಹಾರಾಡಿದ ಮೇಲೆ ಈ ರೀತಿಯಾದಂತ ಹನುಮ ಧ್ವಜವನ್ನ ಇಳಿಸುವಂತ ಕೆಲಸವನ್ನ ಮಾಡಿದ್ದಾರೆ ಅಂತ ಕೆರಗೋಡು ಗ್ರಾಮಸ್ಥರು ಬೈಕೊಳ್ತಾ ಇದ್ದಾರೆ. ಜನ ಅಲ್ಲ, ಕೆರಗೋಡು ಗ್ರಾಮ ಅಲ್ಲ, ಇಡೀ ರಾಜ್ಯದ ಜನ ಬೈತಾ ಇದ್ದಾರೆ. ಅವ್ರಿಗೆ ತಪ್ಪಿಗೆ ಪ್ರಾಯಶ್ಚಿತ್ತ ಆಗ್ಬೇಕು ಅಂದ್ರೆ ಅವರು ಕೂಡ ಕಾಲ್ನಡಿಗೆಯಲ್ಲಿ ಬಂದು ಅವ್ರ ಪಾಪವನ್ನ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿ. ಸೊ ಇದು ರಾಜಕೀಯ ನಾಯಕರುಗಳ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ಸುನಿಲ್ ಗೌಡ, ನ್ಯೂಸ್ 18. ಮಾಜಿ ಸಚಿವ ಸಿಟಿ ರವಿ ಅವರನ್ನು ನಮ್ಮ ಪ್ರತಿನಿಧಿ ಸುನಿಲ್ ಮಾತನಾಡಿಸಿದ್ದಾರೆ, ನೋಡೋಣ. ಸಿಟಿ ರವಿ ಅವರು ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಿರುವಂತದ್ದು. ಸರ್, ಈ ಒಂದು ಪಾದಯಾತ್ರೆ ಏನ್ ಹೇಳ್ತೀರಾ ಸರ್ ಹನುಮ ಧ್ವಜ ಇಳಿಸಿರುವಂತದ್ರ ಬಗ್ಗೆ? ನೋಡಿ, ಕಾಂಗ್ರೆಸ್ ಸರ್ಕಾರದ ಹಿಂದೂ ವಿರೋಧಿ ನೀತಿ ಇದೆಯಲ್ಲ, ಹಿಂದೂ ವಿರೋಧಿ ನೀತಿ ವಿರುದ್ಧ ನಮ್ಮ ಹೋರಾಟ. ಅವ್ರು ಹನುಮ ಧ್ವಜವನ್ನು ಯಾಕೆ ಇಳಿಸಿದ್ರು ಅಂತ ಉತ್ತರ ಕೊಡ್ಲಿ. ರಾಷ್ಟ್ರಧ್ವಜಕ್ಕೆ ನಮ್ಮ ಅಭಿಮಾನ ಇದೆ.
ರಾಷ್ಟ್ರಧ್ವಜಕ್ಕಾಗಿ ನಾವು ಸಂಘರ್ಷ ಮಾಡಿದವರು. ನಮ್ಮ 5 ಜನ ಕಾರ್ಯಕರ್ತರನ್ನ ಬಲಿ ಕೊಟ್ಟಿದ್ದೀವಿ, ಸಾವಿರಾರು ಜನ ಕೇಸ್ ಹಾಕಿಸ್ಕೊಂಡಿದ್ದೀವಿ, ಹೊಡೆತ ತಿಂದಿದ್ದೀವಿ. ಅವಾಗ ಎಲ್ಲಿದ್ರು ಸಿದ್ದರಾಮಯ್ಯನವರು, ಅವಾಗ ಎಲ್ಲಿದ್ರು ಪರಮೇಶ್ವರ್ ಅವರು, ಅವ್ರಿಗೆ ಎಲ್ಲೋಗಿತ್ತು ಅವಾಗ ರಾಷ್ಟ್ರಭಕ್ತಿ? ಇಲ್ಲಿಂದ ಜಮ್ಮು ಕಾಶ್ಮೀರಕ್ಕೆ ಹೋದ್ವಿ ಏಕತಾ ಯಾತ್ರೆಯ ಮೂಲಕ. ಅವತ್ತು ಪಾಕಿಸ್ತಾನಿ ಪ್ರೇರಿತವಾಗಿರ್ತಕ್ಕಂಥ ಭಯೋತ್ಪಾದಕರು ಯಾವನಾರು ತಾಯಿ ಭಾರತೀಯ ಎದೆ ಹಾಲು ಕುಡಿದವನಿದ್ರೆ ಭಾರತ ಧ್ವಜ ಹಾರಿಸಿ ಅಂತ ಹೇಳಿದ್ರು. ನಾವು ಸವಾಲು ಸ್ವೀಕಾರ ಮಾಡಿದ್ವಿ. ಇಲ್ಲಿಂದ ಜಮ್ಮು ಕಾಶ್ಮೀರಕ್ಕೆ ಹೋದ್ವಿ, ಶ್ರೀನಗರಕ್ಕೆ ಹೋಗಿ ಧ್ವಜ ಹಾರಿಸಿದ್ವಿ. ಅವಾಗ ಯಾವನಾರು ಕಾಂಗ್ರೆಸ್ನವನು ಬಂದಿದ್ನಾ? ಯಾವ ಕಾಂಗ್ರೆಸ್ನವರು ಬಂದಿರಲಿಲ್ಲ. ಇವತ್ತು ಇಲ್ಲಿ ರಾಜಕಾರಣ ಮಾಡೋದಕ್ಕೋಸ್ಕರ ಅವರು ಹನುಮ ಧ್ವಜವನ್ನು ಇಳಿಸಿದರೆ ಅದ್ರ ವಿರುದ್ಧ ನಮ್ಮ ಹೋರಾಟ ಇದೆ. ಅಲ್ಲ ಸರ್, ರಾಷ್ಟ್ರ ಧ್ವಜ ಹಾರಿಸೋದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀರಾ ಅಂದ್ರೆ ನೀವು ರಾಷ್ಟ್ರದ್ರೋಹಿಗಳು ಅಂತಿದ್ರಲ್ಲ ಸರ್ ಕಾಂಗ್ರೆಸ್ ಅವರು? ರಾಷ್ಟ್ರಧ್ವಜಕ್ಕೆ ನಮ್ದು ವಿರೋಧ ಇಲ್ಲ. ಹನುಮ ಧ್ವಜ ಯಾಕೆ ಇಳಿಸಿದ್ರು ಅಂತ ಹೇಳಬೇಕು. ಅವ್ರಿಗೆ ಯೋಗ್ಯತೆ ಇಲ್ವಾ? ಇನ್ನೊಂದು ಕಂಬ ಹಾಕಿ ಇದಕ್ಕಿಂತ ಎತ್ತರದಲ್ಲಿ ಇನ್ನೊಂದು ಕಂಬ ಹಾಕೋದಕ್ಕೆ ಜನ ಚಂದ ಎತ್ತಿ ಹನುಮ ಧ್ವಜ ಹಾರಿಸಿದ್ದಕ್ಕೆ ಇವ್ರಿಗೆ ಬೇಕಾ? ಇವ್ರಿಗೆ ಯೋಗ್ಯತೆ ಇಲ್ವಾ? ಅಲ್ಲ, ಅದನ್ನ ಪ್ರಶ್ನೆ ಮಾಡಿದಕ್ಕೆ ನಿನ್ನೆ ಲಾಠಿ ಚಾರ್ಜ್ ಮಾಡಿರುವಂತದ್ದು, ಬಾಸುಂಡೆಯ ಭಾಗ್ಯವನ್ನ ಕೊಟ್ಟಿರುವಂತದ್ದು, ಏನ್ ಹೇಳ್ತೀರಿ? ಜನಗಳ ಬಾಸುಂಡೆಗೆ ಎಲ್ಲದಕ್ಕೂ ಚುನಾವಣೆಯಲ್ಲಿ ಜನ ಉತ್ತರ ಕೊಡ್ತಾರೆ. ಜನಗಳ ಇವ್ರ ದೌರ್ಜನ್ಯಕ್ಕೆ, ಇವ್ರ ಹಿಂದೂ ವಿರೋಧಿ ನೀತಿಗೆ ಚುನಾವಣೆಯಲ್ಲಿ ಉತ್ತರ ಸಿಗುತ್ತೆ. ಅಲ್ಲ, ಅವರು ಪ್ರಮುಖವಾಗಿ ಹೇಳ್ತಾ ಇರುವಂತದ್ದು ಒಂದಷ್ಟು ದಾಖಲೆಗಳನ್ನ ಬಿಡ್ತಾರೆ, ಅನುಮತಿ ಪತ್ರ ಕೊಟ್ಟೇ ಇಲ್ಲ, ಇಲ್ಲಿ ರಾಷ್ಟ್ರಧ್ವಜ ನಾಡಧ್ವಜ ಮಾತ್ರ ಹಾರಬೇಕಾಗಿರುವಂತದ್ದು. ಆದ್ರೆ ಇವರು ಏನು ಕಾನೂನನ್ನು ಉಲ್ಲಂಘಿಸಿ ಹನುಮ ಧ್ವಜವನ್ನ ಹಾರಾಟ ಮಾಡ್ತಾರೆ. ಅದಕ್ಕೆಲ್ಲ ಕಾನೂನು ಎಲ್ಲಿದೆ ಉತ್ತರ ಕೊಡ್ತೀವಿ ನಾವು. ಸೊ ಇದು ಸಿಟಿ ರವಿ ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ್ ಜೊತೆ ಸುನೀಲ್ ಗೌಡ, ನ್ಯೂಸ್ 18. ಮಾಜಿ ಶಾಸಕ ಸುರೇಶ್ ಗೌಡ್ರು ಕೂಡ ಪ್ರತಿಭಟನೆಯಲ್ಲಿ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ನಮ್ಮ ಪ್ರತಿನಿಧಿ ಸುನೀಲ್ ಮಾತಾಡ್ತಾರೆ ನೋಡೋಣ. ಹೋರಾಟದಲ್ಲಿ ಇವತ್ತು ಮಾಜಿ ಶಾಸಕರಾಗಿರ್ತಕ್ಕಂಥ ಸುರೇಶ್ ಗೌಡ್ರು ಕೂಡ ಭಾಗಿಯಾಗಿದ್ದಾರೆ. ಅವ್ರನ್ನ ಮಾತನಾಡಿಸುವಂತ ಕೆಲಸವನ್ನು ಮಾಡ್ತೀನಿ. ಸರ್, ನಿನ್ನೆ ಸಾಕಷ್ಟು ಹೋರಾಟಗಳು ನಡೀತು, ನೀವು ಕೂಡ ಭಾಗಿಯಾಗಿದ್ರಿ, ಪೊಲೀಸರ ಜೊತೆ ತಳ್ಳಾಟ ನೂಕಾಟ ಕೂಡ ಆಯ್ತು. ಇವತ್ತು ಮತ್ತೆ ಪಾದಯಾತ್ರೆಯನ್ನ ಆರಂಭಿಸಿರುವಂತದ್ದು, ಏನ್ ಹೇಳ್ತೀರಿ? ಎಲ್ಲಿಯವರೆಗೆ ಭಗವಾನ್ ಧ್ವಜ ಮರುಸ್ಥಾಪನೆ ಆಗೋದಿಲ್ವೋ ಅದರ ಪಕ್ಕದಲ್ಲಿ ಮತ್ತೊಂದು ಧ್ವಜಸ್ತಂಭವನ್ನು ಮಾಡಿ ರಾಷ್ಟ್ರ ಧ್ವಜ ಆರಿಸೋದಿಲ್ವೋ ಅಲ್ಲಿವರೆಗೂ ಇದೊಂದು ಆಂದೋಲನದ ರೀತಿಯಲ್ಲಿ ನಾವು ಹೋರಾಟವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಎರಡೂ ಪಕ್ಷದವರು ರಾಮ ಭಕ್ತರು ಸೇರಿಸಿ ಈ ಒಂದು ಹೋರಾಟವನ್ನು ಮಾಡ್ತೀವಿ. ನೀವು ಜೆಡಿಎಸ್ ಅವರು ಬಿಜೆಪಿ ಅವರು ಸೇರ್ಕೊಂಡು ಇಲ್ಲಿ ರಾಜಕೀಯ ಮಾಡ್ತಾ ಇದ್ದೀರಾ ಅಂತ ಕಾಂಗ್ರೆಸ್ ಅವರ ಆರೋಪ. ರಾತ್ರಿ 3 ಗಂಟೆಯಲ್ಲಿ ಕಳ್ಳರ ತರ ಬಂದು ಭಗವಾನ್ ಧ್ವಜ ಇಳಿಸ್ತಾರೋ ನಾವು ಅವರ? ಮಧ್ಯಾಹ್ನ 3 ಗಂಟೆಯಲ್ಲಿ ಬೇಕು ಅಂತ ರಾಷ್ಟ್ರ ಧ್ವಜವನ್ನು ಆರಿಸ್ತವರು ಅವರ ನಾವ? ಯಾರು ರಾಜಕಾರಣ ಮಾಡ್ತಾ ಇರೋರು? ಸ್ಪಷ್ಟವಾಗಿ ಹೇಳಿ. ಸ್ಥಳೀಯ ಶಾಸಕರ ಜವಾಬ್ದಾರಿ ಏನು? ಇದು ಅವರ ಕ್ಷೇತ್ರದ ಜನಗಳು ಲಾಠಿ ಚಾರ್ಜ್ ಆಗಿ ಒದೆ ತಿನ್ಕೊಂಡು ರಕ್ತ ಹರಿಸ್ಕೊಳ್ತಾ ಇದ್ದಾರೆ, ಗಲಾಟೆ ನಡೀತಾ ಇದೆ, ಪೊಲೀಸ್ ದಬ್ಬಾಳಿಕೆ ನಡೀತಾ ಇದೆ. ಏನ್ ಮಾಡ್ತಾ ಇದ್ದಾರೆ ಅವರು? ಯಾಕೆ ಸ್ಥಳಕ್ಕೆ ಬರಲಿಲ್ಲ? ಜಿಲ್ಲಾ ಮಂತ್ರಿ ಏನ್ ಮಾಡ್ತಾ ಇದ್ದಾರೆ? ಸ್ಥಳಕ್ಕೆ ಬಂದು ಏನು ಅಂತ ಪರಿಶೀಲನೆ ಅವ್ರಿಗೆ ಇದ್ರಲ್ಲ. ಸಾವಿರಾರು ಜನ ಪೊಲೀಸ್ನವರು ಕುಳಿತುಕೊಂಡು ನಮ್ಮನ್ನು ಬೇಡ, ಇಲ್ಲಿ ಸ್ಥಳೀಯ ಪ್ರಮುಖರನ್ನ ಕರೆದು ಏನಪ್ಪ ನಿಮ್ ತೊಂದರೆ ಏನಾಗಿದೆ, ಏನ್ ಧಕ್ಕೆ ಆಗಿದೆ ಅಂತ ಕೇಳಬಹುದಿತ್ತಲ್ಲ. ಅದನ್ನ ಬಿಟ್ಟು ಮುಖ್ಯಮಂತ್ರಿಗಳಿಗೆ ಸುಳ್ಳು ಮಾಹಿತಿಗಳನ್ನ ಕೊಟ್ಕೊಂಡು ಅವ್ರ ಕಡೆ ಇನ್ನೊಂದು ಸ್ಟೇಟ್ಮೆಂಟ್ ಕೊಡಿಸ್ಕೊಂಡು, ಇದು ಪಂಚಾಯತಿಯಿಂದ ಎಲ್ಲಾ ರೀತಿಯ ಪರ್ಮಿಷನ್ ತಗೊಂಡು ಮಾಡಿರ್ತಕ್ಕಂಥದ್ದು. ಒಬ್ಬೊಬ್ಬ ರಾಮ್ ಭಕ್ತ 2 ರೂಪಾಯಿ 5 ರೂಪಾಯಿ ಕೊಟ್ಟು ಧ್ವಜಸ್ತಂಭ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ನೀವು ರಾಷ್ಟ್ರಧ್ವಜ ಆರಿಸೋದಕ್ಕೆ ಬಿಡ್ತಾ ಇಲ್ಲ, ರಾಷ್ಟ್ರಧ್ವಜ ಆರಿಸೋದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದೀರಾ. ನೀವು ರಾಷ್ಟ್ರದ್ರೋಹಿಗಳು ಅಂತ ಹೇಳ್ತಿದ್ದಾರೆ ಕಾಂಗ್ರೆಸ್ ಅವರು. ನಾವು ಅವ್ರಿಗಿಂತ ನಾವೇನು ಪಾಕಿಸ್ತಾನದ ಫ್ಲಾಗ್ ಇಟ್ಕೊಂಡು ಹೋಗಿಲ್ಲ, ಭಾರತದ ಫ್ಲಾಗ್ ಇಟ್ಕೊಂಡ್ಬರೋದು ನಾವು. ಅವ್ರಿಗಿಂತ ಹೆಚ್ಚಿನ ಅಭಿಮಾನ ಗೌರವ ನಮಗಿದೆ. ನಿನ್ನೆ ರಾಷ್ಟ್ರಧ್ವಜವನ್ನು 3 ಗಂಟೆಲಿ ಆರಿಸಿ ಒಂದು ರಾಷ್ಟ್ರಗೀತೆ ನುಡಿಸ್ಲಿಲ್ಲ, ಒಂದು ಸಲ್ಯೂಟ್ ಹೊಡೆದಿಲ್ಲ ಇದಕ್ಕೆ ಮಾಡಿರ್ತಕ್ಕಂಥ ಅವರು ದೇಶದ್ರೋಹಿಗಳು. ನಿಜವಾಗಿ ಹೇಳಬೇಕು ಅಂದ್ರೆ ಇವತ್ತು ನಮ್ಗೇನು ಹೇಳ್ತಾರೆ ಅಲ್ಲಿ? ನಾವು ಕಾನೂನು ಪ್ರಕಾರ ಇದ್ದೇವೆ. ಅಷ್ಟೊಂದು ದರಿದ್ರ ಬಂದಿದೆ ಸರ್ಕಾರಕ್ಕೆ. ನಮ್ಮ ದುಡ್ಡುಗಳಲ್ಲಿ ನಾವು ಇನ್ನೂ 50 ಮೀಟರ್ ಹೆಚ್ಚಿಂದ ಪಕ್ಕದಲ್ಲೇ ಮಾಡ್ಕೊಡ್ತೀವಿ. ಅಲ್ಲೂ ರಾಷ್ಟ್ರಧ್ವಜ ಆರಿಸೋಣ ಯಾರು ಬೇಡ ಅಂದರು? ಇದು ಪೊಲೀಸ್ ಗೂಂಡಾಗಿರಿ ಮಾಡಕ್ಕೆ ಹೇಳಿದ್ರಾ? ಹಾಗೆ ನೋಡಿದ್ರೆ ಇಲ್ಲಿ ಅನುಮತಿನೇ ತಗೊಂಡಿಲ್ಲ, ಗ್ರಾಮಸ್ಥರೇನೋ ಮಾಡ್ತಾ ಇದ್ರು, ನೀವು ಬಿಜೆಪಿ ಜೆಡಿಎಸ್ ಅವರು ಬಂದಿಲ್ಲ ರಾಜಕೀಯ ಮಾಡ್ತಾ ಇದ್ದೀರಾ ಅಂತ. ಪರ್ಮಿಷನ್ ತಗೊಂಡಿಲ್ಲ ಅಂದ್ರೆ ನಾವು ಇವತ್ತೇ ಆಂದೋಲನ ಕೈ ಬಿಟ್ಬಿಡ್ತೀವಿ. ಸ್ಥಳೀಯ ಶಾಸಕರು, ಸ್ಥಳೀಯ ಮಂತ್ರಿಗಳು, ಜಿಲ್ಲಾಡಳಿತ, ಮುಖ್ಯಮಂತ್ರಿಗೆ ತಪ್ಪು ಇದನ್ನ ಕೊಟ್ಟಿರ್ತಕ್ಕಂಥ ದಾಖಲೆಗಳನ್ನ ಕೊಟ್ಟಿರ್ತಕ್ಕಂಥದ್ದು, ಸೃಷ್ಟಿ ಮಾಡಿದ ದಾಖಲೆಗಳು ಕೊಟ್ಟಿರ್ತಕ್ಕಂಥದ್ದು ಇದು ಶುದ್ಧ ಸುಳ್ಳು. ಜಿಲ್ಲಾಡಳಿತ ಮೊದಲು DC ಇವನ್ನೆಲ್ಲ ಸಸ್ಪೆಂಡ್ ಮಾಡಬೇಕು. ಸುಳ್ಳು ಅಂದ್ರೆ ಫೇಕಾ? ಯಾವ ರೀತಿ ಫೇಕ್ ಅಂತ? ಇತ್ತೀಚೆಗೆ ಕ್ರಿಯೇಟ್ ಮಾಡ್ಕೊಂಡಿರೋದೆಲ್ಲ ಸರಿ. ಈಗ ನಮ್ಮತ್ತೆ ಇರ್ತಕ್ಕಂಥ ದಾಖಲೆಗಳನ್ನ ನಾವೇನು ಸರ್ಕಾರಿ ಕ್ರಿಯೇಟ್ ಮಾಡ್ಕೊಳಕ್ಕೆ ನಾವು ಸೀಲು ಸೈನ್ ಅಕ್ಲಾಮೆಂಟ್ ಎಲ್ಲ ತಗೊಂಡು ಮಾಡಿಕೊಂಡಿದ್ದೀವಿ ಅಲ್ವಾ? ಇದು ರಾಜಕಾರಣ ಮಾಡ್ತಾರೆ ಕಾಂಗ್ರೆಸ್ನವರ ನಾವ?
ಸೊ ಇವತ್ತು ಪಾದಯಾತ್ರೆ ಮಾಡ್ತಾ ಇದ್ದೀರಾ, ವಾಟ್ ನೆಕ್ಸ್ಟ್? ಮುಂದೆ ಹೆಂಗಿರುತ್ತೆ ಹೋರಾಟ? ನಾನು ನಿಮ್ಗೆ ಆಗ್ಲೇ ಹೇಳಿದ್ದೀನಿ, ಎಲ್ಲಿಯವರೆಗೆ ಭಗವಾನ್ ಧ್ವಜ ಮರುಸ್ಥಾಪನೆ ಆಗೋದಿಲ್ವೋ ಎಲ್ಲಿವರೆಗೆ ಅದರ ಪಕ್ಕದಲ್ಲೇ ರಾಷ್ಟ್ರಧ್ವಜಕ್ಕೆ ಮತ್ತೊಂದು ಧ್ವಜಸ್ತಂಭ ಮಾಡಿ ರಾಷ್ಟ್ರ ಹಾರಿಸಿ ಅಲ್ಲಿವರೆಗೆ ಆಂದೋಲನ ನಡೀತಾ ಇರ್ತದೆ. ಥ್ಯಾಂಕ್ ಯು. ಇದು ಮಾಜಿ ಶಾಸಕರಾಗಿರ್ತಕ್ಕಂಥ ಸುರೇಶ್ ಗೌಡ ಅವರ ಮಾತುಗಳಾಗಿರುವಂತದ್ದು. ಸುನೀಲ್ ಗೌಡ, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.